ಗೆಳೆಯರೇ, ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಗಾಳಿಯ ಒತ್ತಡವನ್ನು ಒಂದು ಸರಳವಾದ ಪ್ರಯೋಗದ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನನ್ನ ಹತ್ರ ಒಂದು ಇಂಜೆಕ್ಷನ್ ಟ್ಯೂಬ್ ಇದೆ. ಈ ಟ್ಯೂಬು ಖಾಲಿ ಇದೆ. ಇದನ್ನು ನಾನು ಹೀಗೆ ಎಳಿತೀನಿ. ಈಗ ಇಲ್ಲಿ ಮೇಲ್ಗಡೆ ಏನು ಖಾಲಿ ಜಾಗ ಇದೆ, ಈ ಖಾಲಿ ಜಾಗದಲ್ಲಿ ಗಾಳಿ ಇರುತ್ತೆ. ಹೊರಗಡೆ ಕೂಡ ಗಾಳಿ ಇದೆ, ಇಲ್ಲಿ ಖಾಲಿ ಜಾಗದಲ್ಲಿ ಕೂಡ ಗಾಳಿ ಇದೆ. ಎರಡೂ ಕಡೆ ಗಾಳಿ ಒತ್ತಡ ಒಂದೇ ಆಗಿರುತ್ತೆ. ಆದ್ದರಿಂದ ಇದೊಂದು ಸಮತೋಲನ ಸ್ಥಿತಿಯಲ್ಲಿದೆ. ಈಗ ನಾನೊಂದು ಸಣ್ಣ ಪ್ರಯೋಗ ಮಾಡ್ತೀನಿ. ನೋಡಿ, ಇದನ್ನು ಹೀಗೆ ಹಿಡ್ಕೊಂಡಿದ್ದೀನಿ. ನಾನು ಇದನ್ನು ಹಿಂಗೆ ತಳ್ತೀನಿ. ತಳ್ಳಿದರೆ ಅದು ಯಾವುದೇ ಸಮಸ್ಯೆ ಇಲ್ಲದೇ ಆರಾಮಾಗಿ ಮುಂದೆ ಹೋಗುತ್ತೆ. ಯಾಕಂದರೆ ಈ ಮೇಲ್ಗಡೆ ಒಂದು ತೂತಿದೆ. ಆ ತೂತಿನ ಮೂಲಕ ಗಾಳಿ ಹೊರಗೆ ಹೋಗ್ಬಿಡುತ್ತೆ. ನಾನೀಗ ಇದನ್ನು ಎಳೆದ್ರೆ ಮತ್ತೆ ಕೆಳಗೆ ಬರುತ್ತೆ. ನಾನು ಹಿಂಗೆ ಒತ್ತಿದ ತಕ್ಷಣ ಮತ್ತೆ ಮೇಲೆ ಹೋಗುತ್ತೆ. ಈ ತೂತಿನ ಮೂಲಕ ಒಳಗಿರೋ ಗಾಳಿ ಎಲ್ಲ ಹೊರಗೆ ಹೋಗುತ್ತೆ. ಹಾಗಾಗಿ ಇದು ಮೇಲಕ್ಕೆ ಹೋಗುತ್ತೆ. ಆದರೆ ನಾನೀಗ ಇನ್ನೊಂದು ಪ್ರಯೋಗ ಮಾಡ್ತೀನಿ. ಈಗ ಇದು ಈ ಥರ ಇದೆ. ನಾನು ಈ ಮೇಲ್ಗಡೆ ಇರೋ ತೂತನ್ನು ನನ್ನ ಕೈ ಬೆರಳಿಂದ ಮುಚ್ಕೊಂಡಿದ್ದೀನಿ. ಮುಚ್ಕೊಂಡ್ಬಿಟ್ಟು ಇದನ್ನು ಕೆಳಗೆ ಎಳೆಯೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ನಾನು ಎಷ್ಟೇ ಬಲವಾಗಿ ಎಳೆಯೋಕ್ಕೆ ಟ್ರೈ ಮಾಡಿದರೂ ಇದು ಕೆಳಗೆ ಬರ್ತಾ ಇಲ್ಲ. ನಾನು ಚೂರು ಕೆಳಗೆ ಕಷ್ಟಪಟ್ಟು ಕೆಳಗೆ ಎಳಿತಾ ಇದ್ದೀನಿ, ಬಿಟ್ಟ ತಕ್ಷಣ ವಾಪಸ್ ಮೇಲೆ ಹೋಗುತ್ತೆ. ಇದು ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ, ಸುತ್ತ ಗಾಳಿ ಇದೆ, ಆ ಗಾಳಿಗೆ ಒಂದು ಒತ್ತಡ ಇದೆ. ಆದರೆ ಒಳಗಡೆ ಗಾಳಿ ಇಲ್ಲ, ಶೂನ್ಯ ಇದೆ. ಹಾಗಾಗಿ ಒಳಗಡೆ ಒತ್ತಡನೇ ಇಲ್ಲ. ಆದ್ದರಿಂದ ನಾನು ಇದು ಎಷ್ಟೇ ಬಲವಾಗಿ ಎಳೆದ್ರೂ ಒಳಗಡೆ ಇರುವ ಗಾಳಿ ಏನಿದೆ ಅದು ಇದನ್ನು ಮತ್ತೆ ಮೇಲಕ್ಕೆ ಒತ್ತುತ್ತೆ. ಅದನ್ನು ಸರಿದೂಗಿಸೋಕ್ಕೆ ಒಳಗಡೆ ಗಾಳಿನೇ ಇಲ್ಲ. ಹಾಗಾಗಿ ಅದು ಮೇಲಕ್ಕೆ ಹೋಗುತ್ತೆ. ಹಾಗಾಗಿ ನಾನೀಗ ಎಷ್ಟೇ ಪ್ರಯತ್ನ ಪಟ್ಟರೂ ಇದನ್ನು ಎಳೆಯೋಕ್ಕಾಗಲ್ಲ. ಅದೇ ನಾನು ಈ ಕೈ ಬಿಟ್ಟರೆ ಹಿಂಗೆ ಎಳೆದ ತಕ್ಷಣ ಆರಾಮಾಗಿ ಕೆಳಗೆ ಬರುತ್ತೆ. ಯಾಕಂದರೆ ಕೈ ಬಿಟ್ಟ ತಕ್ಷಣ ಇಲ್ಲಿರೋ ತೂತಿಂದ ಗಾಳಿ ಒಳಗೆ ಹೋಗುತ್ತೆ. ಹೊರಗಿಂದು ಒಳಗಿಂದು ಗಾಳಿ ಒತ್ತಡ ಸಮನಾಗುತ್ತೆ. ಸಮನಾದಾಗ ಇದು ಆರಾಮವಾಗಿ ಹೋಗುತ್ತೆ. ಇದೇ ರೀತಿ ಈಗ ನೋಡಿ, ಈಗ ಒಳಗಡೆ ಗಾಳಿ ಇದೆ, ಹೊರಗಡೆನೂ ಗಾಳಿ ಇದೆ. ನಾನು ಇದನ್ನು ಒತ್ತಿ ಹಿಡ್ಕೊತೀನಿ. ಇಲ್ಲಿ ಒತ್ತಿ ಹಿಡ್ಕೊಂಡು ಇದನ್ನು ತಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಇದು ಹೋಗ್ತಾ ಇಲ್ಲ. ಇಷ್ಟು ಮಾತ್ರ ಹೋಗ್ತಾ ಇದೆ, ಇನ್ನು ಮೇಲಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಒಳಗಡೆ ಇರುವ ಗಾಳಿ ಏನಿದೆ ಅದು ಇದನ್ನು ಒತ್ತಿ ಹಿಡಿತಿದೆ. ನೋಡಿ, ಇಲ್ಲಿವರೆಗೆ ನಾನು ಕಷ್ಟಪಟ್ಟು ತಳ್ಳಿದ್ದೀನಿ. ನಾನಾದರೂ ಕೈ ಬೆರಳು ಬಿಟ್ಟ ತಕ್ಷಣ ಇದು ಮತ್ತೆ ಕೆಳಗೆ ಬರ್ತಾ ಇದೆ. ತಳ್ತೀನಿ, ಮತ್ತೆ ಕೆಳಗೆ ಬರುತ್ತೆ. ಯಾಕಂದರೆ ಅಲ್ಲಿ ಒಳಗಡೆ ಒಂದು ಗಾಳಿ ಇದೆ, ಆ ಗಾಳಿಗೊಂದು ಒತ್ತಡ ಇದೆ. ಹೊರಗಡೆ ಇರೋ ಗಾಳಿಗೊಂದು ಒತ್ತಡ ಇದೆ. ನಾನು ಬಲವಂತವಾಗಿ ಇದನ್ನು ತಳ್ಳಿ ಒಳಗಡೆ ಇರೋ ಗಾಳಿನ ಕಂಪ್ರೆಸ್ ಮಾಡ್ತಾ ಇದ್ದೀನಿ. ಆವಾಗ ಆ ಒಳಗಡೆ ಇರೋ ಗಾಳಿಯ ಒತ್ತಡ ಹೆಚ್ಚಾಗುತ್ತೆ. ನಾನು ಇದನ್ನು ಎಷ್ಟೊತ್ತು ಒತ್ತಿಡ್ಕೊಂಡಿರ್ತೀನೋ ಅಲ್ಲಿವರೆಗೂ ಅದು ಇರುತ್ತೆ. ನಾನು ಕೈ ಬಿಟ್ಟ ತಕ್ಷಣ ಒಳಗಡೆ ಇರುವ ಗಾಳಿಯ ಹೆಚ್ಚಿನ ಒತ್ತಡ ಏನಿದೆ ಅದು ಇದನ್ನು ಕೆಳಗೆ ತಳ್ಳುತ್ತೆ. ಅದು ಕೆಳಗೆ ಬರುತ್ತೆ. ಎರಡೂ ಕಡೆ ಒತ್ತಡ ಸಮ ಆಗುವವರೆಗೆ ಅದು ಕೆಳಗೆ ಬರುತ್ತೆ. ಇಂಥ ಒಂದು ಸರಳವಾದ ಪ್ರಯೋಗದ ಮೂಲಕ ಗಾಳಿಯ ಒತ್ತಡವನ್ನು ನಾವು ತೋರಿಸ್ಕೊಡ್ಬೋದು. ಇದೇ ರೀತಿ ಇನ್ನೂ ಸರಳವಾದ ಪ್ರಯೋಗಗಳಿಗಾಗಿ ಈ ವಿಜ್ಞಾನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.